ಎಲ್ಲರಿಗೂ ನಮಸ್ಕಾರ. ಸವಿ ನೆನಪು ಸಂಚಿಕೆ 15ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿತಿನ್. ಈ ಸಂಚಿಕೆ ಒಂದು ವಿಶೇಷವಾದ ಸಂಚಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ 2023 ಹಾಗೂ ಅಕ್ಟೋಬರ್ 21, 2023ರಲ್ಲಿ ಗಾನ ಸಂಭ್ರಮ ತಂಡಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ. ಅದು ಏನಪ್ಪ ಅಂತ ಹೇಳಿದ್ರೆ ಅರಮನೆ ವೇದಿಕೆ. ಎಷ್ಟು ಕೇಳೋಕ್ಕೆ ಎಷ್ಟು ಖುಷಿ ಆಗುತ್ತಲ್ವ. ನಾವು ಯಾರೂ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ನಾವೆಲ್ಲ ಹೋಗಿ ಅಲ್ಲಿ ಹಾಡ್ತೀವಿ ಅಂತ. ಸೊ ಬನ್ನಿ ನೋಡೋಣ ಅದ್ರ ತಯಾರಿ ಹೆಂಗಾಯಿತು, ಯಾರ್ಯಾರು ಹೋಗಿದ್ರು, ಹೆಂಗಾಯಿತು ಅಂತ ನಿಮಗೊಂದು ಗ್ಲಿಮ್ಸ್ ತೋರಿಸ್ತೀನಿ. ನಿಮ್ಮ ಮುಂದೆ ಇವಾಗ ಬರ್ತಾ ಇರೋ ಹಾಗೆ ಇದೊಂದು ಪ್ರಾಕ್ಟೀಸ್ ಸೆಷನ್, ರಿಹರ್ಸಲ್ ಇಲ್ಲದೆ ನಾವು ಯಾವತ್ತೂ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡಲ್ಲ. ಆ್ಯಂಡ್ ನೀವು ನೋಡ್ತಾ ಇರೋ ಹಾಗೆ ಸರ್ರು ನಮಗೆಲ್ಲ ಗಾನ ಸಂಭ್ರಮ ಕಾರ್ಡ್ ಅಂತ ಮಾಡಿಸಿ ನಾವು ಸ್ಟೇಜ್ ಮೇಲೆ ನಮ್ಮ ಲಿರಿಕ್ಸ್ ಇಟ್ಕೊಂಡಾಗ ಆಡಿಯನ್ಸ್ಗೆ ಎಷ್ಟು ಯೂನಿಫಾರ್ಮಿಟಿ ಅಂತ ಗೊತ್ತಾಗತ್ತೆ ಈ ಟೀಮು. ಸೊ ಅದೊಂದು ಒಳ್ಳೆ ಕಾನ್ಸೆಪ್ಟು. ಇದು ನೋಡ್ತಾ ಇರೋ ಹಾಗೆ ನಮ್ಮ ಮೈಸೂರು ಪ್ಯಾಲೇಸ್ ನೀವೆಲ್ಲರೂ ನೋಡಿರ್ತೀರ. ಬಟ್ ಆದರೆ ಈ ಥರ ನಮಗೊಂದು ಅಟ್ಮಾಸ್ಫಿಯರ್ ಆಗಲಿ, ಒಂದು ಎಕ್ಸ್ಪೀರಿಯನ್ಸ್ ನಾವು ಅಂದ್ಕೊಂಡಿರಲಿಲ್ಲ. ಇದು ಸ್ಟೇಜ್ ನಾವು ಹಾಡಿದ್ದು, ಪರ್ಫಾರ್ಮ್ ಮಾಡಿದ್ದು ಆ್ಯಸ್ ಆಲ್ವೇಸ್ ಸರ್ ಶುರು ಮಾಡಿದ್ರು ಒಂದು ಅದ್ಭುತವಾದ ಹಾಡು. ಆ್ಯಂಡ್ ಅದೊಂದು ಸ್ಟೇಜ್ನ ಇಟ್ ಸೆಟ್ ಅಸ್ ಆನ್ ಫೈರ್. ಸೊ ಹಾಗಾಗಿ ಇದು ನೋಡ್ತಾ ಇರೋ ಹಾಗೆ ಅಲ್ಲಿ ಬಂದ ಒಂದು ತಂಡ, ಜಾನಪದಲ್ಲೋ ಹಾಡನ್ನು ಹಾಡಿದ ತಂಡ ಸರ್ ಜೊತೆ ಕೂಡ ಬಂದು ಪರ್ಫಾರ್ಮ್ ಮಾಡಿದ್ರು. ಅವ್ರಿಗೂ ಬಹಳ ಖುಷಿ ಆಯಿತು. ಇದು ನೋಡ್ತಾ ಇದ್ದೀರಾ, ಒಂದು ಡಿಫ್ರೆಂಟ್ ಆ್ಯಂಗಲ್ಸಿಂದ ಒಳ್ಳೊಳ್ಳೆ ಫೋಟೋಸ್ ಕೂಡ ಇದೆ, ಕಲರ್ಫುಲ್ಲಾಗಿದೆ, ಒಂದು ಒಳ್ಳೆ ಹಬ್ಬದ ವಾತಾವರಣ ಕೂಡ ಇತ್ತು. ಎಷ್ಟು ಹೇಳಿದ್ರು ಸಾಕಾಗಲ್ಲ ಈ ಎಕ್ಸ್ಪೀರಿಯನ್ಸ್ ಏನಾಯಿತು ನಮಗೆ, ಹೆಂಗಾಯಿತು ಅಂತ. ಬಟ್ ಎಸ್, ಥ್ಯಾಂಕ್ಸ್ ಟು ಪಂಚಮ್ ಸರ್ ಈ ಆಪರ್ಚುನಿಟಿ ನಮಗೆ ಕೊಟ್ಟಿದ್ದಕ್ಕೆ. ಹಲವಾರು ಕಾರ್ಯಕ್ರಮಗಳ ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ, ಬಟ್ ಇದೊಂದು ವೆರಿ ಸ್ಪೆಷಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮುಂದೆ ಹಲವಾರು ಫೋಟೋಸ್ ಬರುತ್ತೆ, ದಯವಿಟ್ಟು ನೋಡಿ, ನಿಮಗೊಂದು ಐಡಿಯಾ ಕೂಡ ಬರುತ್ತೆ ಹೆಂಗಾಯಿತು. ಎಷ್ಟು ವೈಬ್ರೆಂಟ್, ಎಷ್ಟು ವೈಬ್ಸ್ ಇತ್ತು, ಪಾಸಿಟಿವಿಟಿ, ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ಸ್ ಕೂಡ ಇತ್ತು ನಮಗಲ್ಲಿ. ಮತ್ತು ಸಾಕಷ್ಟು ಜನ ಆಡಿಯನ್ಸ್ ಕೂಡ ಬಂದು ನಮಗೆಲ್ಲ ಅಪ್ರಿಸಿಯೇಷನ್ ಕೊಟ್ಟು ಒಂಥರ ತುಂಬಾ ಚೆನ್ನಾಗಿತ್ತು ನಮಗೆ ಎಕ್ಸ್ಪೀರಿಯೆನ್ಸು. ಸೊ ನಿಮ್ಮ ಮುಂದೆ ಬರ್ತಾ ಇದೆ ಮೈಸೂರು ದಸರಾ ಅರಮನೆ ವೇದಿಕೆ ಫೋಟೋಸ್. ಎಂಜಾಯ್ ಮಾಡಿ. ಧನ್ಯವಾದಗಳು. ಹಿರಿತನ ನಮಗೆ ಮಾದರಿ, ನಡೆಯುವ ಒಂದೇ ಹಾದಿಯಲ್ಲಿ